ಗುಂಡಿ ಮುಚ್ಚುವುದಕ್ಕೆ ಗುತ್ತಿಗೆದಾರರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕೈ ಸರ್ಕಾರದಿಂದ ಕಾಮಗಾರಿ ಹಳೆ ಬೆಲ್ಲ ಪೆಂಡಿಂಗ್ ಆಗಿದೆ. ರಸ್ತೆ ಗುಂಡಿ ಮುಚ್ಚುವುದಕ್ಕೆ ಗುತ್ತಿಗೆದಾರರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕೈ ಸರ್ಕಾರದಿಂದ ಕಾಮಗಾರಿ ಹಳೆ ಬಿಲ್ ಪೆಂಡಿಂಗ್ ಆಗಿದೆ. ಮತ್ತೆ ಗುಂಡಿ ಮುಚ್ಚಿ ಬಿಲ್ ಕೊಟ್ರೆ ಪೇಮೆಂಟ್ ಆಗಲ್ಲ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ ವರ್ಷ 2 ವರ್ಷದಿಂದ 2400 ಕೋಟಿ ಬಾಕಿ ಬರಬೇಕಿದೆ. ಇವರಿಗೆ ನಯಾ ಪೈಸೆ ಕೂಡ ಗುತ್ತಿಗೆದಾರರ ಕೈ ಸೇರಿಲ್ಲ. ನಗರ ಪಾಲಿಕೆಯ ಪ್ರತಿ ಟೇಬಲ್ಗೂ ಕಮಿಷನ್ ಅನ್ನ ನೀಡಬೇಕು. ಗುಂಡಿ ಮುಚ್ಚೋದಕ್ಕೆ ಗುತ್ತಿಗೆದಾರರಿಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಜಿಬಿಎದಲ್ಲಿ ಟೇಬಲ್ ಜಾಸ್ತಿ ಮಾಡಿ ಕಮಿಷನ್ ಹೆಚ್ಚಳ ಆಗ್ತಾ ಇದೆ. ಈಗಾಗಲೇ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳಕ್ತಾ ಇದೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಗುತ್ತಿಗೆದಾರರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕೈ ಸರ್ಕಾರದಿಂದ ಕಾಮಗಾರಿ ಹಳೆ ಬಿಲ್ ಪೆಂಡಿಂಗ್ ಆಗಿರುವಂತದ್ದು. ಮಾಡಿ 5 ಪಾಲಿಕೆಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ. 5 ಪಾಲಿಕೆಗಳನ್ನ ಡಿವೈಡ್ ಮಾಡಿ ಸ್ವಲ್ಪ ವೈಜ್ಞಾನಿಕವಾಗಿ ಯೋಚನೆ ಮಾಡದೇನೆ ಯಾವುದೇ ರೀತಿಯಾದಂತಹ ಸಿಬ್ಬಂದಿಗಳ ಇದಿಲ್ದೇನೆ ಏನೋ ಸಿಬ್ಬಂದಿಗಳ ಮಾಹಿತಿ ಇಲ್ದೇನೆ ಅವರು ಸುಮ್ಮನೆ ಏಕಾಏಕಿ 5 ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಈ ವಿಂಗಡಣೆ ಮಾಡೋದ್ರಿಂದ ಅಲ್ಲಿ ಯಾರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇಲ್ಲ. ಸೊ ಈಗ ಇವರು ಇಲ್ಲಿ 100 crores ಕಾಂಟ್ರಾಕ್ಟರ್ಸ್ ಪೇಮೆಂಟ್ ಅಂತ ಏನೋ ರಿಲೀಸ್ ಮಾಡಿದ್ದಾರೆ. ಅದನ್ನ ಪಾವತಿ ಮಾಡೋದಕ್ಕೆ ಯಾರು ರೆಡಿ ಇಲ್ಲ. ಹೀಗಾಗಿ ನಮ್ಮ ಗುತ್ತಿಗೆದಾರರು ಏನೋ ಬಾಕಿ ಬಿಲ್ ಪಾವತಿ ಇತ್ತು ಅದನ್ನು ಕೂಡ ಆಗಿಲ್ಲ. ನಮ್ಮ BBMP ಏನು ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ರು ಅವ್ರಿಗೂ ಕೂಡ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದೇ ಮೊದಲನೇ ಬಾರಿಗೆ ದಸರಾ ಹಬ್ಬಕ್ಕೆ ಸಿಬ್ಬಂದಿ ವರ್ಗಕ್ಕೆ ಆಗಲಿ ನಮ್ಮ ಗುತ್ತಿಗೆದಾರರಿಗೆ ಆಗಲಿ ಪೇಮೆಂಟ್ ನಿಗದಿತ ಸಮಯದಲ್ಲಿ ಆಗಿಲ್ಲ ಅನ್ನೋದನ್ನ ನಾನು ಈ ಮುಖಾಂತರ ಹೇಳಿದೆ. ಸುಮಾರು 23 ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಗುತ್ತಿಗೆದಾರರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ? ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಅನ್ನ ಕೊಡಬಹುದಾ? ಈಗಾಗಲೇ ರಾಜ್ಯ ಸರ್ಕಾರ ವಿರುದ್ಧ ಸಾಲು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಕಳೆದ ವಾರ ಏನು ರಾಜ್ಯ ಗುತ್ತಿಗೆದಾರರು ಏನು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದು, ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರಕ್ಕಿಂತ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ 80% ಕಮಿಷನ್ ಕೊಡಬೇಕು ಅನ್ನೋ ನೇರವಾಗಿ ಆರೋಪ ಮಾಡಿ ಪತ್ರ ಬರೆದಿದ್ರು. ತದನಂತರ ನಿನ್ನೆ ಏನು ಒಂದು ಮೋಹನ್ ದಾಸ್ ಪೈ ಅವರು ಕೂಡ ಒಂದು ಸರ್ಕಾರಕ್ಕೆ ಒಂದು ಟ್ವೀಟ್ ಮಾಡಿದ್ರು. ಅಂದ್ರೆ CM ಹಾಗೂ DCMಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿರುವಂತದ್ದು. ನಿಮ್ಮ ಸರ್ಕಾರದಲ್ಲಿ ಸುಮಾರು 75% ಕಮಿಷನ್ ತಗೋತಾ ಇದ್ದಾರೆ. ಎಲ್ಲ ಇಲಾಖೆಯಲ್ಲೂ ಕೂಡ ಹಲವು ಸರ್ಕಾರಕ್ಕೆ ಸಂಬಂಧಪಟ್ಟಂತ 12 ಇಲಾಖೆಗಳಲ್ಲಿ ಬರೀ ಕಮಿಷನ್ ಇದ್ದೇನೆ, ಯಾವುದೂ ಕೂಡ ಸಾರ್ವಜನಿಕರ ಕೆಲಸ ಆಗ್ತಿಲ್ಲ ಅಂತ ಕೂಡ ಆರೋಪ ಮಾಡಿ ಒಂದು ಟ್ವೀಟ್ ಮಾಡಿರುವಂತದ್ದು. ಈ ನಡುವೆ ಈಗ ಏನೊಂದು ಬೆಂಗಳೂರು ವ್ಯಾಪ್ತಿ ಅಂದ್ರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ನಗರ ಪಾಲಿಕೆಯ ಗುತ್ತಿಗೆದಾರರು ಕೂಡ ನಿನ್ನೆ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಕಳೆದ 2 ವರ್ಷದಿಂದ ಕೂಡ ಸುಮಾರು 2400 ಕೋಟಿ ಬಿಲ್ ಪೆಂಡಿಂಗ್ ಇದೆ. ಇದುವರೆಗೂ ಕೂಡ ಒಂದು ನಯ ಪೈಸೆಯನ್ನು ಕೂಡ ಕೊಟ್ಟಿಲ್ಲ. ಬಿಲ್ ಪೆಂಡಿಂಗ್ ಈಗಾಗಲೇ ಸರ್ಕಾರನು ಕೂಡ ಹಣ ಬಿಡುಗಡೆ ಮಾಡಿದೆ. ಅಲ್ಲಿ ಇದ್ದಂತಹ ಅಧಿಕಾರಿಗಳು ಹೆಚ್ಚು ಕಮಿಷನ್ ಕೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಗುಂಡಿ ಮುಚ್ಚೋದಕ್ಕೆ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಗುಂಡಿ ಮುಚ್ಚೋದಕ್ಕೆ ಗುತ್ತಿಗೆದಾರರು ಹೋಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ಹಿಂದೆ ಕೊಟ್ಟಂತಹ ಬಿಲ್ಗಳನ್ನ ಇದುವರೆಗೂ ಕ್ಲಿಯರ್ ಮಾಡಿಲ್ಲ. ಈಗ ಮತ್ತೆ ಗುಂಡಿ ಮುಚ್ಚಿ ನಾವು ಬಿಲ್ ಕೊಟ್ರೆ ಅದು ಕ್ಲಿಯರ್ ಆಗಲ್ಲ ಅಂತಾನು ಕೂಡ ಈಗ ಗುತ್ತಿಗೆದಾರರು ಹಿಂದೇಟ್ ಹಾಕ್ತಾ ಇರುವಂತದ್ದು. ನಿರೀಕ್ಷೆ. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.